ಇನ್ಮುಂದೆ ಮೆಡಿಕಲ್ ಸೀಟ್ಗೆ ಫೀಸ್ ಹೇಗ್ ಕಟ್ಟೋದು ಅನ್ನೋ ಚಿಂತನ ಬಿಟ್ಬಿಡಿ ಅಪ್ಪ, ಅದಕ್ಕೊಂದು ಪರಿಹಾರ ಸಿಕ್ತು. ಏನಮ್ಮ ತಮಾಷೆ ಮಾಡ್ತಿದೀಯ? ಏನ್ ಹೇಳ್ತಿದೀಯ ನೀನು? ನಾನು MBBS ಓದ್ಬೇಕು ರವಿ. ಡಾಕ್ಟರ್ ಆಗಿ ಬಡ ಜನಕ್ಕೆ ಸಹಾಯ ಮಾಡಬೇಕು. ನಮ್ಮಪ್ಪನ ಕನ್ಸನ್ನ ಈಡೇರಿಸ್ಬೇಕು. ದೊಡ್ಡ ಶ್ರೀಮಂತರ ಮನೆ ಹುಡುಗ ನನ್ನ ಓದಿಗೆ ಹೆಲ್ಪ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ. ನೀನೇನು ಯೋಚನೆ ಮಾಡ್ಬೇಡ, ನಿನ್ ಕನ್ಸು ಈಡೇರ್ತು ಅನ್ಕೋ ಅಷ್ಟೇ. ನಿಜವಾಗ್ಲು ನನ್ನ ಬದುಕಿಗೆ ಬೆಳಕಾಗಿ ಬಂದ ರವಿನೇ ನೀನು. ಐ ಲವ್ ಯು ರವಿ, ಐ ಲವ್ ಯು ಸೋ ಮಚ್. ಲವ್ ಯು ಟು ಡಿಯರ್. ನೀನ್ ಯಾವತ್ತೂ ಇಷ್ಟೊಂದು ಎಮೋಷನಲ್ ಆಗಿದ್ದು ನಾನು ನೋಡೇ ಇಲ್ಲ. ಅದಕ್ಕೆ ಇವತ್ತು ಭೂಮಿಗಿಳಿದು ಬಂದಿರೋ ಚಂದ್ರನಂತೆ ಉಳಿತಾ ಇದೆಯಾ. ನೀನ್ ಅಷ್ಟೊಂದು ಕೇಳ್ಕೊಂಡ್ರು ನಿನ್ನ ಇನ್ಸಲ್ಟ್ ಮಾಡ್ತಾಳೆ ಅಂದ್ರೆ ಅಂತವಳು ನಿನಗ್ ಬೇಕಾ? ಅದೇನಾದ್ರು ಸರಿ, ಅವಳೇ ಬೇಕು ನನಗೆ. ದೇಹ ಮಾತ್ರ ಬಯಸೋನ್ಗೆ ಭಾವನೆಗಳು ಅರ್ಥ ಆಗೋದಿಲ್ಲ. ಹಣ ಸಂಪತ್ತಿನ ಮತ್ತಿನೊಳಗ್ ಮೆರೀತಾ ಇರೋನ್ಗೆ ಭಾವನೆಗಳ ಬೆಲೆ ಗೊತ್ತಾಗೋದಿಲ್ಲ. ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ. ಏನ್ ಅನ್ಕೊಂಡಿದ್ಯಾ ನನ್ನ ಬಗ್ಗೆ? ನೀನ್ MBBS ಮಾಡಿದೀನಿ ಅಂತ ಹಾಸ್ಪಿಟ್ಲಲ್ಲಿ ಹಳ್ಳಿ ಹಳ್ಳಿ ತಿರುಗಿ ಕೆಲಸ ಮಾಡ್ತಿದ್ರೆ ನಮ್ ಘನತೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ ನೀನು? ನಾನ್ ನಿನ್ ಬದುಕಿಂದಾನೆ ಹೊರಟೋಗ್ತೀನಿ. ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗು. ಹೋದಂತೆ ಬಂಧನವಾಗಿ ಬಿಡುಗಡೆಗೆ ಹವಣಿಸಿತು ಪಂಜರದ ಹಕ್ಕಿ. ಇವರು ಡಾಕ್ಟರ್ ಪಲ್ಲವಿ ಅಂತ ನಾಳೆಯಿಂದ ನಮ್ಮಲ್ಲೇ ಜಾಯ್ನ್ ಆಗ್ತಾ ಇದ್ದಾರೆ. ಜೀವ ಬಯಸಿದ ಭಾವವೇ ಎದೆಯಲ್ಲರಳಿ ನಿಂತು ಜೀವನದಿ ಹೊಸ ಬೆಳಕಿನ ಸಂಚಲನ ತಂದಿತು. ಬಾಳಬಾನಿಗೆ ಆವರಿಸಿದ ಮೋಡಗಳು ಸರಿದು ಕವಿದ ಕತ್ತಲೆ ಕಳೆದಾಗ ಮನ ಹಿಕ್ಕಿ ಹೂವಾಯಿತು. ನಿಮ್ ಮಗ ಮಾಡಿರೋ ತಪ್ಪನ್ನ ಮತ್ತೆ ಮತ್ತೆ ಮಾತಾಡಿ ನನ್ ಬಾಯಿನ ಹೊಲ್ಸ್ ಮಾಡ್ಕೊಳ್ಳೋದಕ್ ನನಗಿಷ್ಟ ಇಲ್ಲ. ನಿಮ್ ಮಗ ಬದ್ಲಾಗ್ತಾನೆ ಅನ್ನೋ ಯಾವ ವಿಶ್ವಾಸ ಕೂಡ ನನ್ನಲ್ಲಿ ಉಳಿದಿಲ್ಲ. ರವಿನ ಪೊಲೀಸರು ಅರೆಸ್ಟ್ ಮಾಡಿದಾರಂತಮ್ಮ. ಯಾಕೆ? ಏನಾಯ್ತು? ಓ ಶೆಟ್, ಅವನು ಇಂಥ ಕ್ರಿಮಿನಲ್ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಜೀವನದಲ್ಲಿ ಯಾವ್ದನ್ನ ವರ ಅಂತ ತಿಳ್ಕೊಂಡು ಅದ್ರ ಹಿಂದೆ ಹೋಗಿದ್ನೋ ಅದು ಶಾಪ ಅಂತ ಅರ್ಥ ಆಗಿ ಇವತ್ತು ಅದರಿಂದ ಮುಕ್ತ ಆಗಿದ್ದೀನಿ ಸರ್.